ಸಕಲೇಶ್ಪುರ ಬದ್ರಿಯಾ ಯೂತ್ ಸೆಂಟರ್ ಅವರ ವತಿಯಿಂದ ಈ ಒಂದು ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಮಾತೃಭೂಮಿ ವೃದ್ಧಾಶ್ರಮ. ನಮಗೆ ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ನಮ್ಮ ಬದ್ರಿಯಾ ಯೂತ್ ಸೆಂಟರ್ ಅವರ ವತಿಯಿಂದ ನಮಗೆ ಎಷ್ಟಾಗುತ್ತೆ ಸಕಲೇಶ್ಪುರ ಅವರ ವತಿಯಿಂದ ಇಷ್ಟು ಒಂದು ಚಿಕ್ಕ ಮಟ್ಟಿನ ಒಂದು ಸಹಾಯವನ್ನು ಮಾಡಿದ್ದೀವಿ. ಇನ್ನೂ ತುಂಬ ಅವಶ್ಯಕತೆ ಇದೆ. ಇನ್ನು ನಮ್ಮ ವಿಕ್ರಮ್ ಸರ್ ಇಲ್ಲಿದ್ದಾರೆ, ಇವರೇ ಇಲ್ಲಿದ್ದು ಎಲ್ಲ ಮೇಂಟೆನೆನ್ಸ್ ಮಾಡೋವಂಥವ್ರು. ಇವರಿಂದ ಇನ್ನು ತುಂಬ ಅವಶ್ಯಕತೆ ಇದೆ. ಅವರೇ ಹೇಳ್ತಾರೆ ಏನೆಲ್ಲ ಅವಶ್ಯಕತೆ ಇದೆ, ನಿಮ್ಗೆ ಎಷ್ಟು ಸಹಾಯವನ್ನು ಆಗುತ್ತೆ ನಿಮ್ಮ ಕೈಲಾದಷ್ಟು ಇವರಿಗೆ ತುಂಬ ಸಹಾಯ ಮಾಡಬೇಕು. ನಮಸ್ತೆ ದೇಶ ಬಂದವರು. ಇವತ್ತು ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಸಕಲೇಶ್ಪುರದಿಂದ ಆಗಮಿಸಿದ ಸ್ನೇಹಿತರುಗಳು ಎಲ್ಲ ರೀತಿಯಲ್ಲಿ ಒಂದು ಸಹಾಯ ಮಾಡಿದ್ದಾರೆ. ನಮ್ಮ ಮಾತೃಭೂಮಿ ವೃದ್ಧಾಶ್ರಮ ಚನ್ನರಾಯಪಟ್ಟಣ, ಮೈಸೂರು ರೋಡ್, ಅಂಬೇಡ್ಕರ್ ಸರ್ಕಲಲ್ಲಿದೆ. ಯಾರೇ ನಿರ್ಗತಿಕರು, ನಿರಾಶ್ರಿತರು, ನೀವು ಯಾವುದೇ ಅವರು ಯಾವ ಥರನಾರು ಇರ್ಬೋದು, ಎಂಥ ಪರಿಸ್ಥಿತಿಲಿದ್ದರೂ ಅವ್ರನ್ನ ನಾವು ನಮ್ಮ ವೃದ್ಧಾಶ್ರಮಕ್ಕೆ ನಾವು ಸೇರಿಸ್ಕೊತೀವಿ. ಅಂಥವ್ರು ಯಾರು ಇದ್ರೆ ಕರೆ ಮಾಡಿ 9448655084 9448655084 ಈ ನಂಬರ್ಗೆ ಕರೆ ಮಾಡಿ ಯಾರೇ ಇದ್ರೂ ಕಳಿಸ್ಕೊಡಿ. ಎಷ್ಟೋ ಜನ ಮಕ್ಕಳು ಒಂದು ತಾಯಂದಿರನ್ನ ಸಾಕ್ಲಿಕ್ಕೆ ಆಗ್ದಲೆ ತಾಯಂದಿರನ್ನ ತಗೊಬಂದು ಇಲ್ಲಿ ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ಆದರೆ ಈ ಮಹಾನುಭಾವ ಇಷ್ಟೆಲ್ಲ ತಾಯಂದಿರನ್ನ ತಂದೆ ಸ್ವಂತ ತಾಯಿ ಮಕ್ಕಳ ಥರ ನೋಡ್ಕೊಂಡು ಅದೊಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಮಗೊಂಥರ ಹೆಮ್ಮೆ ಅಂತ ಅನಿಸುತ್ತೆ. ಇವತ್ತು ಕೆಲವೊಂದು ಕಡೆಗಳಲ್ಲಿ ನಾವು ನೋಡ್ಬೋದು, ಹಬ್ಬದ ಹೆಸರಿನಲ್ಲಿ ಮತ್ತೊಂದು ಹೆಸರಿನಲ್ಲಿ ಡಿಜೆ ಹಾಕೊಂಡು ರಸ್ತೆಗಳಲ್ಲಿ ಕುಣಿದು ಆ 1 ಗಂಟೆಯಲ್ಲಿ ಡಿಜೆ ಹಾಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಕಳೀತಕ್ಕಂಥ ದುಡ್ಡಿದೆಯಲ್ಲ, ಅದನ್ನ ಇಲ್ಲಿಗೆ ಏನಾದರೂ ಇಂಥ ಬಡ ಆಶ್ರಮಗಳಿಗೆ ಕೊಡೋದಾದ್ರೆ ಇವತ್ತು ಒಂದು ವರ್ಷದ್ದು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಉಚಿತವಾಗಿ ಆಹಾರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೋದು ಅನ್ನೋದು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಯಾವುದೇ ಒಂದು ಅಂತರ್ಜಾತೀಯ ವಿವಾಹಗಳಾದಾಗ ಯುವಕರು ರಕ್ತಪಾತ ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ನಮ್ಮ ಧರ್ಮದವರು ಮತ್ತೊಂದು ಧರ್ಮಕ್ಕೆ ಹೋದ್ರು, ಅಲ್ಲಿಗೆ ಹೋದ್ರು, ಇಲ್ಲಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನಗಳು ಮತಾಂತರ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡ್ತಾರೆ. ಅವ್ರಿಗೆಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ನಮ್ಮ ಧರ್ಮಕ್ಕೆ ಯಾವ್ದಾದ್ರು ಜನಗಳ ಅವಶ್ಯಕತೆ ಇದ್ರೆ ಬನ್ನಿ, ಇಂಥವ್ರನ್ನ ಭೇಟಿ ಮಾಡಿ. ಇಂಥ ಒಬ್ಬೊಬ್ಬರು ತಾಯಂದಿರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಬ್ಬೊಬ್ಬರು ತಗೊಂಡೋಗಿ ಸಾಕಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಒಂದೇ ಒಂದು ವೃದ್ಧಾಶ್ರಮಗಳು ಇರ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರೂ ಸಹ ಇಂಥ ಸಣ್ಣ ಪುಟ್ಟ ಕಾರ್ಯಗಳಿಗೆ ಎಲ್ಲರೂ ಸಹ ಸಹಕರಿಸಬೇಕು. ಮತ್ತು ಇಂಥ ವೃದ್ಧಾಶ್ರಮಗಳು ನಮಗೆ ಇಲ್ಲಿ ವೃದ್ಧಾಶ್ರಮ ಆಗಿರ್ತಕ್ಕಂಥ ಒಂದು ಭಾಗದಲ್ಲಿ ಬೇಸರನೂ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ತಾಯಂದಿರನ್ನ ತಗೊಬಂದು ಇಂಥ ಜಾಗದಲ್ಲಿ ಬಿಡ್ತಿದಾರಲ್ಲ ಅಂತ ಬೇಸರನೂ ಇದೆ. ಆದ್ರೆ ಎಲ್ಲರೂ ನಮ್ಮ ತಾಯಿ ಅಂತ ಹೇಳಿ ಅವ್ರನ್ನ ಪ್ರೀತಿಯಿಂದ ಸಾಕ್ತಿದಾರಲ್ಲ, ಆ ಒಂದು ಸಂತೋಷನೂ ಇದೆ. ಹಂಗಾಗಿ ಇಂಥ ಸಣ್ಣ ಪುಟ್ಟ ಏನಾಗುತ್ತೆ ನಾವು ಯಾರ ಕೈಲೂ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ನಾವು ಇಲ್ಲೆಲ್ಲೋ ಖರ್ಚು ಮಾಡ್ತಿದ್ದೀವಿ. ಇವತ್ತು ಹೋಗ್ಬಿಟ್ಟು ಒಂದು ಯುವಕರು ಒಂದು ಸಿಗರೇಟ್ ಕುಡಿದು ಒಂದು ಟೀ ಕುಡಿದ್ರೆ 40-50 ರೂಪಾಯಿ ಖರ್ಚು ಮಾಡ್ತೀವಿ. ಅಂಥದ್ದನ್ನ ಇಂಥ ವೃದ್ಧಾಶ್ರಮಕ್ಕೆ ಕೊಟ್ಟರೆ ಇಂಥ ತಾಯಂದಿರು ಒಂದು ಹೊತ್ತಿನ ಊಟನಾದ್ರೂ ನೆಮ್ಮದಿಯಲ್ಲಿ ಮಾಡ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಸ್ಪತ್ರೆ ಖರ್ಚುಗಳು ಇವೆಲ್ಲವೂ ಸಹ ಸಂಘ ಸಂಸ್ಥೆಗಳು ಯಾವ್ದಾರು ಇದ್ರೆ, ನನ್ನ ವಿಡಿಯೋಗಳನ್ನ ಯಾರು ನೋಡ್ತಾ ಇದ್ರೆ ನಮಗೆ ಇದು ನಿಮ್ಮ ಕಮೆಂಟ್ ಆಗಲಿ ಲೈಕ್ ಆಗಲಿ ನಮ್ಗೆ ಅವಶ್ಯಕತೆ ಇಲ್ಲ. ಇಂಥದನ್ನ ಅರ್ಥಬಿಟ್ಟು ತಾವೇ ಅವರ ಅಡ್ರೆಸ್ನು ಸಹ ನಾವು ಹೇಳ್ತೀವಿ. ಅವ್ರ ಪರ್ಮಿಷನ್ ಕೊಟ್ಟರೆ ಮಾತ್ರ, ಅವ್ರನ್ನ ಪರ್ಮಿಷನ್ ಕೊಟ್ಟರೆ ಅವ್ರ ಅಡ್ರೆಸ್ ಹೇಳ್ತೀವಿ. ನೀವು ಆದಷ್ಟು ಸಣ್ಣ ಪುಟ್ಟದಾಗ ಅವ್ರಿಗೆ ಸಹಾಯ ಮಾಡಿ. ಅವ್ರು ಈ ವೃದ್ಧಾಶ್ರಮದ ಪರಿಸ್ಥಿತಿ ನೋಡ್ಬಿಟ್ರೆ ಪಾಪ ಇವರು ಬಾಡಿಗೆಗೆ ಜಾಗ ತಗೊಂಡು ಅವ್ರ ಕೈಲಾಗ್ತಕ್ಕಂಥ ಅವ್ರ ಕೆಲಸದ ಮಧ್ಯದಲ್ಲಿ ನೆನ್ನೆ ಹೇಳಿದ್ರು, ಪಾಪ ನೆನ್ನೆ 2 ಬಾಡಿ, ಒಬ್ರು ಸಕಲೇಶ್ಪುರದವ್ರು ಒಬ್ಬರು ಸತ್ತೋದ್ರು, ಇನ್ನೊಬ್ರು ಯಾರೋ ಒಬ್ರು ಸತ್ತೋದ್ರು ಅಂತ. ಈ ಅಂತ ವೈಯಕ್ತಿಕ ಜೀವನ ಬಿಟ್ಕೊಂಡು ಯಾರು ಇವತ್ತು ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ತಾಯಿ, ನನ್ನ ಮಕ್ಕಳು, ನನಗೆ ನನ್ನ ಫ್ಯಾಮಿಲಿ, ನನ್ನ ಗಾಡಿ, ನನ್ನ ಆಸ್ತಿ ಅಂತ ಯೋಚನೆ ಮಾಡ್ತಾರೆ. ಆದರೆ ಇವ್ರು ಹಂಗಲ್ಲ. ನಮಗೆ ನಿಜವಾಗ್ಲೂ ಕಣ್ಣಲ್ಲಿ ಒಂಥರ ನೀರು ಬಂದಂಗಾಯ್ತು. ಅವ್ರ ತಾಯಿನ ಪಕ್ಕದಲ್ಲಿ ಮಗುನ ವೃದ್ಧಾಶ್ರಮದಲ್ಲಿ ಮಗಿಸ್ಕೊಬಿಟ್ಟು ಇಂಥವ್ರಿಗೆ ಸೇವೆ ಮಾಡೋದಿದೆಯಲ್ಲ, ಇದು ನೈಜವಾಗಿ ಏನ್ ಹೇಳ್ತಕ್ಕ ಮಾನವೀಯ ಧರ್ಮ ಅಂತ ಹೇಳೋದು. ಎಲ್ಲಾ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ಯಾವ್ದಾರು ಇದ್ರೆ ಅದು ಮಾನವೀಯ ಧರ್ಮ. ಇಂಥವ್ರನ್ನ ನೋಡ್ಬಿಟ್ಟು ನಾವುಗಳೆಲ್ಲ ಕಲಿಬೇಕು. ನಮ್ದೊಂಥರ ಇವ್ರೊಂಥರ ಏನಂತ ಹೇಳಿ ನಮ್ಗೆ ಒಂದು ರೋಲ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಇಂಥವ್ರನ್ನ ರೋಲ್ ಮಾಡೋದು ತಗೋಬೇಕು. ಅಲ್ದಲ್ಲಿ ಯಾವುದೋ ಫಿಲಮ್ ಆಕ್ಟರ್ಸ್ಗಳನ್ನ ಅಲ್ಲ. ಇಷ್ಟು ಹೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 50-60 ಜನಕ್ಕ ಏನ್ ಮಾಡಿದಿರಿ ಇವತ್ತು? ಸೊಪ್ಪಿನ ಸಾರು. ಸೊಪ್ಪಿನ ಸಾರಾ? ಇದೇನಾ ತರಕಾರಿ ಪಲ್ಯ ಥರ? ಅದನ್ನ ಅದು ಅಲ್ಲ, ಸಾಂಬಾರ್ ಅನ್ನ. ಇಲ್ಲೇ ಮಾಡ್ಕೊಳ್ಳೋದು ನೀವು? ನಾವು ಅಡುಗೆ ಅನ್ನ ಮೊಯ್ಯ ಮಾಡೋದು ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಗ್ಯಾಸ್ ಅವಶ್ಯಕತೆ ಇದೆ. ಇನ್ನು ತುಂಬ ಇಲ್ಲಿ ನೋಡಿ, ಅಲ್ಲಿ ಚಾಪೆ ಆಗಿರ್ಬೋದು, ತುಂಬ ವ್ಯವಸ್ಥೆಗಳು ಕಮ್ಮಿ ಇದೆ. ಯಾರೆಲ್ಲ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ನೀವು ಸ್ವಲ್ಪ ಶೇರ್ ಮಾಡಿ. ಇದೆ ಅಪೋಸಿಟಲ್ಲಿ ಇದಿದೆ, ಇಲ್ಲೇ ನೋಡ್ತಾ ಇರ್ಬೋದು. ಇದೆ ಇಲ್ಲಿ ಮಾತೃಭೂಮಿ ಅನಾಥಾಶ್ರಮ ಅಂತ ಹೇಳ್ಬಿಟ್ಟು ಹಬ್ಬದ ಪ್ರಯುಕ್ತ ಒಂದು ಬಾದ್ರಿಯಾ ಯೂತ್ ಸೆಂಟರ್ ಸಕಲೇಶ್ಪುರದಿಂದ ಆಗಮಿಸಿ ವೃದ್ಧಾಶ್ರಮದಲ್ಲಿ
ಒಂದು ಗಿಡ ನೆಡುವುದರ ಮುಖಾಂತರ ಸಹಬಾಳ್ವೆಯನ್ನು ತೋರಿಸಿದಂಥ ಇವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.